ಇವತ್ತು ನಾನು ನಿಮಗೆ ಮಸಾಲಾ ನೀರ್ದೋಸೆ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು 1 ಕಪ್ ಅಕ್ಕಿ. ಈ 1 ಕಪ್ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ನೆನೆಸ್ಕೋಬೇಕು. 1 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು. ನೆನೆಸೋ ಹೊತ್ತಿಗೆ ನಾನು ಇದಕ್ಕೆ ಒಣಮೆಣಸಿನಕಾಯಿ, ಧನಿಯಾ, ಜೀರಿಗೆ ಹಾಗೆ ಇಂಗು ಇದೆಲ್ಲವನ್ನು ಹಾಕಿ ನೆನೆಸಿಟ್ಟಿದ್ದೀನಿ. ಈ ನೆನೆಸಿರೋದನ್ನ ನಾನು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ. ಈ ರೀತಿ ಹಿಟ್ಟು ರೆಡಿ ಆಯ್ತು. ಇದನ್ನ ನಾನು ಒಂದು ಪಾತ್ರೆಗೆ ಹಾಕೋತೀನಿ. ಕಾರಣ ಇದನ್ನ ನಾವು ನೀರು ದೋಸೆ ಹಿಟ್ಟಿಗೆ ಎಷ್ಟು ಬೇಕೋ ಆ ಹದಕ್ಕೆ ನಾವು ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕಾದ್ಮೇಲೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇದಕ್ಕೆ ನಾವು ನೀರನ್ನ ಕುದಿಸಿ ಹಾಕ್ಬೇಕಾಗತ್ತೆ ಈ ಹಿಟ್ಟಿಗೆ. ಆಗ ದೋಸೆ ಗರಿಗರಿನೂ ಇರುತ್ತೆ, ಮೆತ್ತಗೂ ಇರುತ್ತೆ. ಎಷ್ಟು ನೀರು ಹಾಕಬೇಕು ಅಂತಂದ್ರೆ ಕಾವಲಿ ಮೇಲೆ ಅದನ್ನ ನಾವು ಈ ನೀರ್ ದೋಸೆ ಹಿಟ್ಟನ್ನ ಹಾಕೋ ಹೊತ್ತಿಗೆ ಅನಾಯಾಸವಾಗಿ ಹಾಕೋ ಹೋಗಿರ್ಬೇಕು. ಅದು ಹಾಕಿದ ತಕ್ಷಣ ಕಾವಲಿ ಮೇಲೆ ಹರಡ್ಕೊಳ್ಳೋ ಹಾಗೆ ಇರಬೇಕು. ಅಷ್ಟು ನೀರನ್ನ ನಾವು ಹಾಕಿ ಈ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಈಗ ನೀರ್ ದೋಸೆ ಹಿಟ್ಟು, ಮಸಾಲಾ ನೀರ್ ದೋಸೆ ಹಿಟ್ಟು ನಮ್ಗೆ ರೆಡಿ ಆಗಿದೆ. ಈಗ ಕಾವಲಿ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಕಾವಲಿಯನ್ನ ಬಿಸಿ ಮಾಡ್ಲಿಕ್ಕಿಟ್ಟಿದೆ. ಕಾವಲಿ ಕಾದಿದೆ ಇಲ್ಲ ಅನ್ನೋದನ್ನ ನೀರ್ ಹಾಕಿ ನೋಡಿದ್ರೆ ಗೊತ್ತಾಗತ್ತೆ. ಈಗ ನಮ್ಮ ಕಾವಲಿ ಕಾದಿದೆ. ಇದಕ್ಕೆ ನೀರ್ ದೋಸೆ ಹಿಟ್ಟನ್ನ ಯಾವ ರೀತಿ ಹಾಕ್ತಿದ್ದೀನಿ ಅನ್ನೋದನ್ನ ನೋಡಿ. ಈ ರೀತಿಯಾಗಿ ನಾನು ಹಾಕಿದ ತಕ್ಷಣ ಆ ದೋಸೆ ಹಿಟ್ಟು ಹರಡ್ಕೋತಾ ಇದೆ, ಅದಾಗದೆ ಹರಡ್ಕೋತಾ ಇದೆ. ಆಮೇಲೆ ನಾನು ಆ ಕಾವಲಿಯಲ್ಲಿ ಒಂದು ಸ್ವಲ್ಪನೂ ಜಾಗ ಖಾಲಿ ಬಿಡದ ಹಾಗೆ ಎಲ್ಲ ಕಡೆ ಆ ಹಿಟ್ಟನ್ನ ಹರಡಿದ್ದೀನಿ. ಈ ಹಿಟ್ಟು ಬಹಳ ತೆಳ್ಳಗಿರೋದ್ರಿಂದ, ನೀರ್ ದೋಸೆ ಅಂತ ನಾನು ಹೇಳ್ದಾಗ್ದೆ ಹೇಗೆ ಈ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬೇಗ ದೋಸೆ ಆಗತ್ತೆ. ಹಾಗಾಗಿ 1 ರಿಂದ 2 ನಿಮಿಷದಲ್ಲೇ ಇದನ್ನ ನಾವು ಮಾಡ್ಬೋದು. ಇದಕ್ಕೆ ನಾನು ಮೇಲೆ ತುಪ್ಪ ಹಾಕಿದ್ದೀನಿ. ನಿಮಗೆ ಬೇಡ, ತುಪ್ಪ ಇಷ್ಟ ಇಲ್ಲ ಅಂತಂದ್ರೆ ನಿಮಗೆ ಇಷ್ಟವಾದ ಜಿಡ್ಡನ್ನ ಆ ದೋಸೆ ಮೇಲೆ ಹಾಕ್ಬೋದು. ಈ ದೋಸೆಯಲ್ಲಿ ನಾವು ಒಣಮೆಣಸಿನಕಾಯಿ ಹಾಕಿರೋದ್ರಿಂದ ಅದರಲ್ಲಿ ಹೆಚ್ಚಿನ ವಿಟಮಿನ್ ಸಿ ಇದೆ. ಜೊತೆಗೆ ಜೀರಿಗೆ, ಧನಿಯಾ ಹಾಕಿರೋದ್ರಿಂದ ಅದರಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಇದು ಮಕ್ಕಳಿಗೂ ಒಳ್ಳೆಯದು, ಎಲ್ಲ ವಯಸ್ಕರಿಗೂ ಒಳ್ಳೆಯದು. ಈ ರೀತಿಯ ಗರಿಗರಿಯಾದ ಮಸಾಲಾ ನೀರ್ ದೋಸೆ ನಮ್ಗೆ ರೆಡಿಯಾಗಿದೆ. ಇದು ಮಕ್ಕಳು ಬಹಳ ಇಷ್ಟಪಡ್ತಾರೆ. ಒಂದು ಇದರ ಬಣ್ಣ, ಮತ್ತೆ ಇನ್ನೊಂದು ಇದರ ರುಚಿ. ಇದನ್ನ ಮಕ್ಕಳ ಬಾಕ್ಸ್ಗೆ ಹಾಕಿ ಕಳಿಸಿ. ನಂತರ ಕಮೆಂಟ್ ಬಾಕ್ಸಿಗೆ ಬಂದು ನಿಮ್ಮ ಕಮೆಂಟ್ ಅನ್ನ ತಿಳಿಸಿ ನಿಮ್ಮ ಮಕ್ಕಳಿಗೆ ಹೇಗನಿಸ್ತು ಅಂತ. ಧನ್ಯವಾದಗಳು.